ಶಿವ, ಪ್ರಿಯಾ ಹೊಸದಾಗಿ ಸಂಸಾರ ಮಾಡ್ತಿರೋ ಹೊಸ ದಂಪತಿಗಳು. ಸ್ವಲ್ಪ ದಿನ ಆನಂದವಾಗಿ ಕಳೆಯಿತು. ಒಂದು ದಿನ ಶಿವ ಆಫೀಸಿಂದ ಬಂದ ತಕ್ಷಣ, ಈ ದಿನ ಒಂದು ಸಂಘಟನೆ ನಡೀತು. ನಮ್ಮ ಪಕ್ಕದ ಮನೆ ಪರಮೇಶ್ ಅವರ ಹೆಂಡತಿ ಇಬ್ರು ಸುಟ್ಕೊಂಡು ಸತ್ ಹೋದ್ರು. ನನಗೆ ತುಂಬಾ ಭಯ ಆಗ್ತಿದೆ ಶಿವ. ನೀನ್ ಯಾಕೆ ಭಯ ಪಡ್ತೀಯಾ? ಈ ತರ ಸೂಸೈಡ್ಗಳು ಈ ದಿನಗಳಲ್ಲಿ ಎಷ್ಟೋ ನೋಡ್ತಿದ್ದೀನಿ. ನೀನ್ ಹಿಡ್ಸ್ಕೋಬೇಡ. ನಮ್ಮ ಮದುವೆ ಆದಾಗಿಂದ ಯಾವುದೋ ಒಂದು ಕೆಟ್ಟ ಕನಸು ಬರ್ತಾನೆ ಇರುತ್ತೆ. ದಿನ ಮಲಗಬೇಕಾದ್ರೆ ದೇವರನ್ನ ನೆನೆಸ್ಕೊಂಡು ಮಲ್ಕೋ, ಯಾವ ಕನಸುಗಳು ಬರಲ್ಲ ಅಂತ ಧೈರ್ಯ ಹೇಳ್ದ ಶಿವ. ಹಾಗೆ ಕೆಲವು ದಿನಗಳ ನಂತರ ಒಂದು ದಿನ ರಾತ್ರಿ ಇಬ್ಬರು ಮಲ್ಗಿರ್ಬೇಕಾದ್ರೆ ಯಾರೋ ಪ್ರಿಯಾ ಹೊತ್ಕೊಂಡಿರೋ ಬೆಡ್ಶೀಟ್ನ ಎಳೆದ ಹಾಗೆ ಆಯ್ತು. ಶಿವ, ನನಗ್ ತುಂಬಾ ನಿದ್ದೆ ಬರ್ತಿದೆ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ನಿದ್ದೆಗೆ ಜಾರಿಕೊಂಡ್ಲು ಪ್ರಿಯಾ. ಸ್ವಲ್ಪ ಹೊತ್ತಿನ ನಂತರ ವಾಶ್ರೂಮ್ಗೆ ಹೋಗಿ ಬಂದ್ಲು. ಟೈಮ್ ನೋಡಿದ್ರೆ 1 ಗಂಟೆ ಆಗ್ಬರ್ತಿದೆ. ಬೆಡ್ ಮೇಲೆ ನೋಡಿದ್ರೆ ಶಿವ ಇಲ್ಲ. ಪ್ರಿಯಾಗೆ ತುಂಬಾ ಭಯ ಆಯ್ತು. ಈ ಸಮಯದಲ್ಲಿ ಶಿವ ಎಲ್ಲಿಗೆ ಹೋಗಿರ್ತಾನೆ? ನನ್ನ ಭಯ ಪಡ್ಸಕ್ಕೆ ಹಾಸಿಗೆ ಕೆಳಗೆ ಬಚ್ಚಿಟ್ಕೊಂಡಿದ್ದಾನೇನೋ ಅಂದುಕೊಂಡು ಹಾಸಿಗೆ ಕೆಳಗೆ ನೋಡ್ತಾಳೆ. ಆದ್ರೆ ಅಲ್ಲಿ ಶಿವ ಇಲ್ಲ. ಇನ್ನೂ ಸ್ವಲ್ಪ ಭಯ ಆಗಿ ಮನೆ ಪೂರ್ತಿ ಹುಡುಕಿದ್ಲು. ಆದ್ರೆ ಎಲ್ಲೂ ಕಾಣಲಿಲ್ಲ. ಒಂದು ಸಲ ಫೋನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡು ಮೊಬೈಲ್ ತಗೊಂಡು ಶಿವಾಗೆ ಕಾಲ್ ಮಾಡಿದ್ಲು. ಆದ್ರೆ ಆ ಮೊಬೈಲ್ ತನ್ನ ಬೆಡ್ ಮೇಲೇನೆ ರಿಂಗ್ ಆಗ್ತಿತ್ತು. ಅರೆ, ಮೊಬೈಲ್ ಸಹ ಇಲ್ಲೇ ಇಟ್ಟು ಎಲ್ಲಿಗೆ ಹೋಗಿರ್ತಾನೆ ಅನ್ಕೊಂಡು ಯೋಚಿಸ್ತಿದ್ದಾಗ ಆಗ್ಲೇ ಕರೆಂಟ್ ಹೋಯ್ತು. ಅಷ್ಟೇ, ಇದ್ದಕ್ಕಿದ್ದಂತೆ ಪ್ರಿಯಾಗೆ ಭಯದಿಂದ ಮೈಯೆಲ್ಲ ಬೆವರು ಸುರಿತು. ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ನಡೀತಾ ಇದ್ದಾಗ ಯಾರೋ ತನ್ನ ಕೈ ಹಿಡ್ಕೊಂಡ ಹಾಗೆ ಅನ್ಸಿ ಹಿಂದೆ ತಿರುಗಿ ನೋಡಿದ್ಲು. ಅಲ್ಲಿ ಒಂದು ಕಪ್ಪಗಿನ ರೂಪ ಇತ್ತು. ಅದನ್ನ ನೋಡಿದ ತಕ್ಷಣನೇ ಎದೆ ನಿಂತಷ್ಟು ಕೆಲಸ ಆಯ್ತು. ಓಡುತ್ತಾ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಲು. ಆ ಕಪ್ಪಗಿನ ರೂಪ ಒಂದು ದೀಪ ಹಿಡ್ಕೊಂಡು ಪ್ರಿಯಾ ಎದುರಿಗೆ ನಡ್ಕೊಂಡು ಬರ್ತಿದೆ. ಅಷ್ಟೇ, ಪ್ರಿಯಾ ಭಯದಿಂದ ಕಣ್ಣು ತಿರುಗಿ ಬಿದ್ದೋದ್ಲು. ಬೆಳಿಗ್ಗೆ 6 ಗಂಟೆ ಆಗ್ತಿದೆ. ತನ್ನ ಕೈಯಲ್ಲಿರೋ ಬೀಗದಿಂದ ಡೋರ್ ಓಪನ್ ಮಾಡಿ ಮನೆ ಒಳಗೆ ಹೋದ ಶಿವ. ಒಂದು ಮೂಲೆಯಲ್ಲಿ ಬಿದ್ದಿದ್ದ ಪ್ರಿಯಾನ ನೋಡಿ, ಪ್ರಿಯಾ ಪ್ರಿಯಾ ಎದ್ದೇಳು ಪ್ರಿಯಾ ಅಂತ ತನ್ನ ಹತ್ರಕ್ಕೆ ಹೋಗಿ ನೋಡಿದ. ಸ್ವಲ್ಪ ನೀರ್ ತಂದು ತನ್ನ ಮುಖದ ಮೇಲೆ ಚೆಲ್ಲಿದ ತಕ್ಷಣನೇ ಎಚ್ಚರಿಕೆ ಆಯ್ತು. ಶಿವನ ನೋಡಿದ ಪ್ರಿಯಾ ಕೋಪದಿಂದ, ನನ್ನ ಬಿಟ್ಬಿಟ್ಟು ಎಲ್ಲಿಗೆ ಹೊರಟೋದೆ? ರಾತ್ರಿ ನಮ್ಮ ಫ್ರೆಂಡಿಗೆ ಆಕ್ಸಿಡೆಂಟ್ ಆಯ್ತು, ಅದಕ್ಕೆ ಅಲ್ಲಿಗೆ ಹೋದೆ. ನಿನಗೆ ಹೇಳೋಣ ಅಂದ್ರೆ ನೀನು ಒಳ್ಳೆ ನಿದ್ದೆಲಿದ್ದೆ, ಅದಕ್ಕೆ ಹೇಳಲಿಲ್ಲ. ಗಾಬರಿಯಲ್ಲಿ ಮೊಬೈಲ್ ಸಹ ಬಿಟ್ಟೋದೆ. ಸಾರಿ ಪ್ರಿಯಾ. ಆದ್ರೂ ಏನಾಯ್ತು? ಯಾಕೆ ಈ ತರ ತಲೆ ಸುತ್ತ ಬಿದ್ದೋದೆ? ರಾತ್ರಿ ಒಂದು ದೆವ್ವ ನಮ್ಮ ಮನೆಗೆ ಬಂತು. ಅದು ನೋಡೋಕೆ ಕಪ್ಪುಗೆ ಇದೆ. ಅದು ನನ್ನ ಹತ್ರ ಬಂತು. ಅಷ್ಟೇ, ತಕ್ಷಣ ತಲೆ ಸುತ್ತು ಬಿದ್ದೋದೆ. ನನಗೆ ತುಂಬಾ ಭಯ ಆಗ್ತಿದೆ. ತಕ್ಷಣ ಇಲ್ಲಿಂದ ಹೊರಟೋಗೋಣ. ಏನು ದೆವ್ವನ? ನನಗೆ ನಂಬಕ್ಕಾಗ್ತಿಲ್ಲ. ಸರಿ, ನಾವಿಲ್ಲಿಂದ ಬೇರೆ ಮನೆಗೆ ಹೊರಟೋಗೋಣ ಅಂದುಕೊಂಡು ಆ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆದ್ರು. ಆ ಮನೆಯಲ್ಲಿ ಎಲ್ಲ ಸರಿಪಡಿಸ್ತಿದ್ದಾಗ, ಅರೆ, ನನ್ನ ಆಫೀಸ್ ID ಕಾರ್ಡ್ ಅಲ್ಲೇ ಮರೆತು ಬಂದ್ಬಿಟ್ಟಿದೀನಿ, ಹೋಗಿ ತರ್ತೀನಿ ಅಂತ ಹಳೆ ಮನೆಗೆ ಹೋದ ಶಿವ. ಆಗ್ಲೇ ತುಂಬಾ ಕತ್ಲಾಗಿತ್ತು. ಆತನಿಗೆ ಪ್ರಿಯಾ ಹೇಳಿದ ವಿಷಯ ನೆನಪಿಗೆ ಬಂದು ಭಯ ಪಡುತ್ತಾ ತನ್ನ ID ಕಾರ್ಡ್ಗಾಗಿ ಹುಡುಕ್ತಿದ್ದ. ತನ್ನ ಐಡಿಗಾಗಿ ಕಬೋರ್ಡ್ ಓಪನ್ ಮಾಡಿದ. ತನ್ನ ID ಕಾರ್ಡ್ ತಗೊಂಡ ತಕ್ಷಣ ಕಬೋರ್ಡಿಂದ ಒಂದು ಕಪ್ಪಗಿನ ಸುಟ್ಟೋಗಿರೋ ಕೈ ಹೊರಗಡೆ ಬಂದು ಶಿವ ಕೈನ ಗಟ್ಟಿಯಾಗಿ ಹಿಡ್ಕೊಳ್ತು. ತಕ್ಷಣ ಒಂದು ದೊಡ್ಡ ಶಬ್ದ ಮಾಡ್ದ ಕರೆಂಟ್ ಹೋಯ್ತು. ಇನ್ನ ಶಿವ ಪ್ರಾಣ ಹೋದ ಹಾಗ ಅನ್ಸಿ ಗಟ್ಟಿಯಾಗಿ ಕಿರ್ಚುತ್ತಾ, ಹೇ ನನ್ನ ಬಿಡು, ಯಾರ್ ನೀನು ಅಂದ ತಕ್ಷಣ ಕಬೋರ್ಡಿಂದ ಒಂದು ಕಪ್ಪಗಿನ ದೆವ್ವ ಹೊರಗಡೆ ಬಂತು. ಅದನ್ನ ನೋಡಿದ ಶಿವ ಭಯದಿಂದ ನಡುಗಿದ. ದಾರಿ ಯಾವ ಕಡೆ ಇದೆ ಅಂತಾನೂ ಅರ್ಥ ಆಗ್ತಿಲ್ಲ. ಇಷ್ಟರಲ್ಲಿ ಒಂದು ಕಪ್ಪಗಿನ ರೂಪ ಶಿವಗೆ ಎದುರುಗಡೆ ಬಂತು. ಶಿವ ಹೆದರ್ಕೊಂಡು ಕೆಳಗೆ ಕೂತ್ಕೊಂಡ. ಆ ದೆವ್ವ ತನ್ನ ಎದುರಿಗೆ ಭಯಂಕರವಾಗಿ ನಿಂತ್ಕೊಳ್ಳುತ್ತೆ. ಪ್ಲೀಸ್ ನನ್ನೇನು ಮಾಡ್ಬೇಡ, ಪ್ಲೀಸ್ ನನ್ನೇನು ಮಾಡ್ಬೇಡ ಅಂತ ಇದ್ದಾಗ, ಪ್ರಿಯಾನ ಯಾರ್ ಮದ್ವೆ ಆದ್ರೂ ಅವ್ರನ್ನ ಸಾಯಿಸದೇ ಇರಲ್ಲ. ಅಸಲಿಗೆ ನೀನ್ ಯಾರು? ಪ್ರಿಯಾಗೂ ನಿನಗೂ ಏನ್ ಸಂಬಂಧ? ಪ್ರಿಯಾನ ನಾನು 5 ವರ್ಷದಿಂದ ಪ್ರೀತಿಸಿದ್ದೆ. ಆದ್ರೆ ನನ್ನ ಅಲ್ಲ ಅಂತ ನಿನ್ ಮದ್ವೆ ಆದ್ಲು. ಆ ನೋವು ತಡೆಯಕ್ಕಾಗ್ದೆ ಆತ್ಮಹತ್ಯೆ ಮಾಡಿಕೊಂಡು ಹೀಗೆ ದೆವ್ವ ತರ ತಿರ್ಗಾಡ್ತಿದ್ದೀನಿ. ಅದಕ್ಕೆ ನೀನಂದ್ರೆ ಕೋಪ, ಅದಕ್ಕೆ ನಿನ್ನ ಸಾಯಿಸಕ್ಕೆ ಬಂದೆ. ಆ ಮಾತುಗಳು ಕೇಳಿದ ಶಿವ ಭಯದಿಂದ ಓಡೋಡಿ ಹೋದ. ತಕ್ಷಣ ದೆವ್ವ ಶಿವ ಕತ್ತನ್ನು ಹಿಡ್ಕೊಂಡು ತನ್ನ ID ಕಾರ್ಡಿಂದ ಶಿವನ ಕಬೋರ್ಡ್ ಒಳಗೆ ಇಳ್ಕೊಳ್ತು.